ಭತ್ತ ನಾಟಿ ಮಾಡಲು ಸಸಿ ಮಡಿ ತಯಾರಿಕೆ. ಈ ಯಂತ್ರದಿಂದ ನಾಟಿ ಮಾಡಲು 20 ರಿಂದ 25 ದಿವಸದ ಭತ್ತದ ಸಸಿಗಳನ್ನು ಬಳಸುವುದು ಸೂಕ್ತ. ಸಸಿ ಮಡಿಯನ್ನು ಬೆಳೆಸಲು ಮೊದಲು ಮೊಳಕೆ ಬಂದಂತಹ ಭತ್ತದ ಬೀಜಗಳನ್ನು ಉಪಯೋಗಿಸಬೇಕು. ಮೊಳಕೆ ಬರುವ ಮೊದಲು ಭತ್ತವನ್ನು ನೀರಿನಲ್ಲಿ ನೆನೆಯಿಸಿ ಜೊಳ್ಳು ಬೀಜವನ್ನು ತೆಗೆಯಬೇಕು. ನಂತರ ಗಟ್ಟಿ ಬೀಜಗಳನ್ನು ಗೋಣಿಚೀಲದಲ್ಲಿ ಕಟ್ಟಿ ಆ ಮೂಟೆಯನ್ನು 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಡಬೇಕು. ತದನಂತರ ಮೂಟೆಯನ್ನು ಹೊರತೆಗೆದು ಅದರ ಮೇಲೆ ಹುಲ್ಲು ಹಾಸಿ ಪುನಃ 24 ಗಂಟೆಗಳ ಕಾಲ ಬಿಡಬೇಕು. ಹುಲ್ಲಿನ ಶಾಖಕ್ಕೆ ಬೀಜ ಮೊಳಕೆಯೊಡೆಯುತ್ತದೆ. 1 ಎಕರೆಗೆ ಸುಮಾರು 25 ಕೆಜಿಯಷ್ಟು ಬೀಜ ಬೇಕಾಗುತ್ತದೆ. ಸಸಿ ಮಡಿ ತಯಾರಿಸುವ ಮುನ್ನ ಭೂಮಿಯನ್ನು ಸಮತಟ್ಟಾಗಿ ಮಾಡಿಕೊಳ್ಳಬೇಕು. ನಂತರ 1 ಎಕರೆಗೆ 20 ರಿಂದ 25 ಚದರ ಮೀಟರ್ ಅಳತೆಯುಳ್ಳ ಪಾಲಿಥೀನ್ ಶೀಟನ್ನು ಹಾಕಬೇಕು. ಹೆಂಟೆಗಳಿಲ್ಲದಂತೆ ಚೆನ್ನಾಗಿ ಪುಡಿ ಮಾಡಿದ ಮಣ್ಣನ್ನು ಶೀಟ್ನ ಮೇಲಿರಿಸಿದ ಚೌಕಟ್ಟಿಗೆ ಹಾಕಬೇಕು. ಪ್ರತಿಶತ 3ಕ್ಕೆ 1 ಅನುಪಾತದಲ್ಲಿ ಈ ಮಣ್ಣಿನ ಜೊತೆ ಎರೆಗೊಬ್ಬರವನ್ನು ಹಾಕುವುದು ಸೂಕ್ತ. ಇದರಿಂದ ಸಸಿಗಳು ಚೆನ್ನಾಗಿ ಬೆಳೆಯುತ್ತವೆ. ಪ್ರತಿ ಚೌಕಟ್ಟಿಗೆ 100 ರಿಂದ 200 ಗ್ರಾಂ ಮೊಳಕೆ ಬಂದಂತಹ ಬೀಜಗಳನ್ನು ಬಿತ್ತಬೇಕು. ನಂತರ ಇದರ ಮೇಲೆ ಹುಲ್ಲನ್ನು ಹರಡಿ ರೋಸ್ ಕ್ಯಾನ್ ಬಳಸಿ 3 ದಿವಸ ನೀರು ಹಾಕಬೇಕು. ಈ ರೀತಿ ಹೊದೆಸಿದ ಹುಲ್ಲು ಸಸಿ ಮಡಿಗಳಲ್ಲಿ ತೇವಾಂಶ ಕಾಪಾಡುವುದರ ಜೊತೆಗೆ ಹಕ್ಕಿಗಳಿಂದ ರಕ್ಷಣೆಯನ್ನು ಸಹ ಒದಗಿಸಬಹುದಾಗಿದೆ. ಸಸಿ ಮಡಿಯಲ್ಲಿ ಮೊಳಕೆ ಬಂದು 12 ದಿನಗಳ ನಂತರ 4 ರಿಂದ 5 ಇಂಚಿನಷ್ಟು ಎತ್ತರ ಬಂದಾಗ ನಾಟಿಗೆ ಅನುಕೂಲಕರವಾಗಿರುತ್ತದೆ. ಸಸಿ ಮಡಿ ಚೆನ್ನಾಗಿ ಬರಬೇಕೆಂದು ಯಾವುದೇ ಕಾರಣಕ್ಕೂ ಯೂರಿಯಾ ಬಳಸಕೂಡದು. ಏಕೆಂದರೆ ಇದರಿಂದ ಎಳೆ ಪೈರು ಸುಟ್ಟು ಹೋಗುವ ಸಂಭವ ಉಂಟು. ಇದಕ್ಕೆ ಹೊರತಾಗಿ ಬೇಕಾದಲ್ಲಿ ಎರೆಗೊಬ್ಬರ ಜೊತೆಗೆ DAP ಹಾಕುವುದು ಸೂಕ್ತ. To learn more on agriculture, stay connected with Agro Roots. For more details, log in to www.agroroots.com. Agro Roots, experts in consultation, extension, farming.